ಹಾರರ್ ವಧು-ವರರ ಕೇಂದ್ರದ ವತಿಯಿಂದ 2024ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಹೌದು, ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿರುವ ವಡಲೂರು ಕಲ್ಯಾಣ ಮಂಟಪದಲ್ಲಿ ಹಾರರ್ ವಧು-ವರರ ಕೇಂದ್ರದ ಸಂಸ್ಥಾಪಕರಾದ ಆರ್ ವೆಂಕಟರಮಣ ಪಾಪಣ್ಣನವರ ನೇತೃತ್ವದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ಕಿಟ್ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರಾದ ಡಾಕ್ಟರ್ ಎಚ್ ರವಿಕುಮಾರ್ ಅವರು ಉದ್ಘಾಟಿಸಿದರು. ವಿಶೇಷವಾಗಿ ಇದೇ ಮೊದಲ ಬಾರಿಗೆ ವಧು-ವರರ ಕೇಂದ್ರದಿಂದ ಮಾಚಿದೇವರ ನಿಜವಾದ ಭಾವಚಿತ್ರ ಮತ್ತು ಕ್ಯಾಲೆಂಡರ್ ಅನ್ನು ಪ್ರತಿಯೊಬ್ಬರಿಗೂ ವಿತರಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ರಾಮಯ್ಯ, ಮಡಿವಾಳ ಖಡ್ಗ ಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್, ಚಾಮರಾಜಪೇಟೆ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ, ಚಲನಚಿತ್ರ ನಿರ್ಮಾಪಕರಾದ ನಾಗರಾಜು ಸೇರಿದಂತೆ ಇನ್ನೂ ಅನೇಕ ಮುಖಂಡರು, ಸಮಾಜದ ಬಂಧುಗಳು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಹಾರರ್ ವಧು-ವರರ ಕೇಂದ್ರದಿಂದ ಈ ದಿನ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಮಾಚಿದೇವ್ರ ಫೋಟೋ ಅಂದರೆ ಒರಿಜಿನಲ್ ಫೋಟೋ, ದೇವರಿಪ್ಪರಿಗೆ ಇರುವಂಥ ಮಾಚಿದೇವರು ಒರಿಜಿನಲ್ ಕಾಪಿ ತೆಗೆದು ಪ್ರಿಂಟ್ ಹಾಕ್ಸಿದ್ದೀನಿ. ಮತ್ತು ಅಷ್ಟೇ ಅಲ್ಲ, ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಕಲಿಕಾ ಕಿಟ್ಟು, ಶಾಲೆಗೆ ಬ್ಯಾಗು, ಬುಕ್ಸು, ಪೆನ್ನು, ಪೆನ್ಸಿಲ್ಲು, ಜಾಮಿಟ್ರಿ ಬಾಕ್ಸು, ಈ ಥರ ಏನೇನು ಸಾಮಾನು ಬಂದಿರ್ತದೆ, ಧ್ಯಾನಿಗಳು ಕೊಟ್ಟಿರ್ತಾರೋ ಅದನ್ನೆಲ್ಲ ಕೊಟ್ಟು ಅವ್ರಿಗೆ ಮುಂದಿನ ಎಜುಕೇಷನ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಒಂದು ಆಸೆ ಹುಟ್ಟಲಿ ಅಂತ ಅವ್ರಿಗೆ ಇದೆಲ್ಲ ಕೊಟ್ಟಿದ್ದೀವಿ. ಅಷ್ಟೇ ಅಲ್ದಿರ ಕಡು ಬಡವರು ಯಾರಾದರೂ ಹೆಣ್ಣು ಮಕ್ಕಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಮದುವೆ ಇದಿಲ್ಲ ಅಂತ ಅಂದರೆ ಅವ್ರಿಗೆ ನಾವೇ ಮಾಡಿಸ್ತೀವಿ. ಮದುವೆ ಮಾಡ್ಸೋಕ್ಕಾಗಲ್ಲ ಅಂತ ಅವ್ರ ಹತ್ರ ಆಗಲ್ಲ ಅಂದರೆ ನಾವೇ ನಿಂತು ಮಾಡಿಸ್ತೀವಿ. ಅವ್ರಿಗೆ ತಾಲಿ, ಬಟ್ಟೆ ಮತ್ತು ಊಟ ಎಲ್ಲ ನಾವೇ ನೋಡ್ಕೋತೀವಿ. ಅಂದರೆ ನಾನು ಸ್ವಂತ ನೋಡ್ಕೊಳ್ಳಲ್ಲ, ಎಲ್ಲ ಡೊನೇಟ್ರುಗಳು ಮಾಡ್ತಾರೆ. ನಾವು ತಿಳಿಸಿ, ನಮ್ಮ ಹತ್ರ ಭಾಳ ಜನ ಇದ್ದಾರೆ, ಅಂಥವ್ರು ಇದ್ದರೆ ನಮಗೆ ತಿಳಿಸಿ. ಅಷ್ಟೇ ಅಲ್ದಿರ ಇದುವರೆಗೂ ನಾವು ಫ್ರೀ ಅಂತಲೇ ಮಾಡಿದ್ದೆ, ಎಲ್ಲ ನಮಗೆ ಮೋಸ ಮಾಡೋರಾದರು. ಕೆಲವರು ನಿಯತ್ತಿಂದ ಕೊಟ್ಟಿರೋರನ್ನ ಆ ದುಡ್ಡನ್ನ ಈ ಬಡ ನಮ್ಮ ಜನಾಂಗದ ಮಕ್ಕಳಿಗೆ ಉಪಯೋಗಿಸ್ತಾ ಇದ್ದೀನಿ. ಅವ್ರಿಗೆ ಅಷ್ಟೇ ಅಲ್ಲ, ಇನ್ನು ಆರೋಗ್ಯ ವೈದ್ಯಕೀಯ ವೆಚ್ಚವನ್ನು ನಾವು ಭರಿಸ್ತಾ ಇದ್ದೀವಿ. ಸರ್, ಎಷ್ಟೇ ವರ್ಷದ ಕಾರ್ಯಕ್ರಮ ಇದು ಮೂರನೇ ವರ್ಷದ ಕಾರ್ಯಕ್ರಮ. ಮತ್ತು ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಬಂದಿದ್ದೆ. ಇವಾಗ ಹಾರರ್ ವಧು-ವರರ ಕೇಂದ್ರ ಅಂದ್ರೆ ಜುಲೈ 11ನೇ ತಾರೀಕಿಂದ ಅದಕ್ಕೆ ಹೆಸರು ಕೊಟ್ಟು ಒಂದು ರೂಪ ಕೊಟ್ಟಿದ್ದೀನಿ. ಸುಮಾರು ಮದುವೆ ಮಾಡಿಸ್ತಾ ಇದ್ದೀನಿ. ಸರ್, ಈ ಕಾರ್ಯಕ್ರಮ ಯಶಸ್ವಿ ಚೆನ್ನಾಗಿ ನಡೆದಿದೆ ಮತ್ತು ಸುಮಾರು ಜನ ನಿಮ್ಮ ಸಮಾಜದವ್ರು ಬಂದಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ನಿಜವಲ್ಲ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಜನಗಳೇ ಕಾರಣ, ಮಕ್ಕಳು ಕಾರಣ. ಅದಕ್ಕೆ ಅವರಿಗೆ ನಾನು ಅನಂತದ ಕೋಟಿ ನಮಸ್ಕಾರಗಳು ತಿಳಿಸ್ತೀನಿ. ಅಷ್ಟೇ ಅಲ್ದಿರ ನನಗೆ ಜವಾಬ್ದಾರಿ ಹೆಚ್ಚಿಸ್ತಿದ್ದಾರೆ. ಇನ್ನೂ ಹೆಚ್ಚಿನ ಮಕ್ಕಳಿಗೆ ಮಾಡಬೇಕು ಮತ್ತು ಅವರಿಗೆಲ್ಲ ಒಂದು ಇನ್ನೂ ಎಂಕರೇಜ್ ಕೊಡಬೇಕು ಅನ್ನೋದು ನಿಜವಲ್ಲ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ವರ್ಷದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲೇ ಮಾಡ್ತೀನಿ ಅಂತ ನಾನು ಭರವಸೆ ಕೊಟ್ಟು ಇದು ಮಾಡ್ತಾಯಿದ್ದೀನಿ. ಗ್ಯಾರಂಟಿ ಖಂಡಿತ ಮಾಡ್ತೀನಿ. ಮುಂದಿನ ವರ್ಷ ರವೀಂದ್ರ ಕಲಾಕ್ಷೇತ್ರದಲ್ಲೇ ಮಾಡ್ತೀನಿ.